ಯಾವ್ಯಾವ ಸೋಮವಾರ ಅವ್ರು ಅಬ್ಸೆಂಟ್ ಇರ್ತಿದ್ರು ಅವತ್ತು ನಮಗೆ ಹಬ್ಬ. ಹಾರ್ಮೋನಿಯಂ ನಾನೇ ಹೆಡ್. ನಮ್ಮಪ್ಪ ನಮ್ಮವೆಲ್ಲ ನಮ್ಮ ಅಣ್ಣ ತಮ್ಮದ್ರು ಇವ್ರು ಸಂಗೀತ ಕಲಿಬಹುದು ಅಂತ ಈ ಸೋಮವಾರ ಭಜನೆಯಿಂದ ಶುರುವಾಯಿತು. ನಮ್ಮ ಮಲ್ಲಾರಾವ್ ತೊರವಿ ನಮ್ಮ ತಂದೆ ಹೆಸರು ಕೀರ್ತನ ಕೇಸರಿ ಅಂತ ಬಿರುದು ಬೇರೆ ಇತ್ತವ್ರಿಗೆ. ಅವ್ರು ಮಾತಾಡಿದ್ರೆ ಸ್ವರದಲ್ಲಿತ್ತು ಸರ್. ಆ ದೇವದತ್ತದ ಹೋದ ಜನ್ಮದಾಗ ಏನು ಯಾವ ಸೇವೆ ಮಾಡಿದೇನೋ ಹಿಂಗೆ ಒಳ್ಳೆ ಧ್ವನಿ ಇತ್ತು. ಎಲ್ಲಾರು ಹಾಡೋದು ಒಂದು ಕೆಡಿಸ್ತಿತ್ತು, ನಾ ಹಾಡಿದ್ರೆ ಬೇರೆ ಇಂಪ್ರೆಷನ್ ಆಗ್ತಿತ್ತು ಸಣ್ಣ ಮಗು ಇದ್ದಾಗ. ನನಗೆ ಸಂಗೀತ ಫಸ್ಟ್ ಶಾಲೆ ಶುರುವಾಗಿದ್ದು ಬೆಳಗಾವಿಯಲ್ಲಿ ತಮ್ಮಣ್ಣ ಗುರು. 1950-51 ಏನು ಆಕಾಶವಾಣಿ ಶುರುವಾಯಿತು ಧಾರವಾಡಕ್ಕೆ. ಫಸ್ಟ್ ನಮ್ಮ ಗುರುಗಳ ಅದನ್ನು ಸ್ಟಾರ್ಟ್ ಮಾಡಿದ್ವಿ. ನನಗೆ ಹೇಳ್ತೀನಿ ಎಲ್ಲ ಅವಾರ್ಡ್ಗಿಂತ ಭಾರತ ರತ್ನಕ್ಕಿಂತಾನು ಆ ರತ್ನದಂಥ ಗುರುಗಳು ಸಿಕ್ಕರಿಲ್ಲ. ನನ್ನ ಹಾಡಿನಾಗ ಗುರುಯಾರು ಬಂದಿದ್ರಲ್ಲಿ ಇವತ್ತು ಅದು ಕೇಳ್ತಿದ್ರು ಭೀಮಸೇನ್ ಜೋಶಿಯವರು. ನಮ್ದು ಸೂರ್ಯ ಹಾಕೋದು ಗುರುರಾವ್ ದೇಶಪಾಂಡೆ, ಸೂರ್ಯಾಸ್ತ ಆಗಿ ಮಿಡ್ ನೈಟ್ ಹಾಕೋದಕ್ಕೂ ಗುರುರಾವ್ ದೇಶಪಾಂಡೆ. ನಮಸ್ಕಾರ ವೀಕ್ಷಕರೇ. ಹೊಸದಿಗಂತ ಡಿಜಿಟಲ್, ಆನೂರ್ ಅನಂತಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ ಎರಡೂ ಸಂಸ್ಥೆಗಳ ಆಶ್ರಯದಲ್ಲಿ ಈ ಶಾಸ್ತ್ರೀಯ ಸಂಗೀತಗಾರರ ಬಗ್ಗೆ ಮತ್ತು ಸಂಗೀತದ ಬಗ್ಗೆ ಬರುತ್ತಿರುವ ಈ ಮಾಲಿಕೆಗೆ ನಿಮ್ಮೆಲ್ಲರ ಸಹಕಾರ ಚೆನ್ನಾಗಿ ಸಿಗ್ತಾ ಇರೋದು ನಮ್ಗೆ ಭಾಳ ಸಂತೋಷ ಆಗಿದೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಲಿಕೆಯನ್ನು ಮುಂದುವರಿಸುತ್ತಾ ಇವತ್ತು ನಮ್ಮ ಜೊತೆಗಿರೋರು ನಮ್ಮ ರಾಷ್ಟ್ರದ ಒಬ್ಬ ಹಿರಿಯ ಮೇರು ಗಾಯಕರಾದಂತಹ ಕರ್ನಾಟಕ ಕಲಾಶ್ರೀ ಪುರಸ್ಕೃತರು. ಕರ್ನಾಟಕ ಸರ್ಕಾರ ದಸರಾ ಸಮಯದಲ್ಲಿ ಕರ್ನಾಟಕ ಆಸ್ಥಾನ ವಿದ್ವಾನ್ ಎಂಬಂಥ ಪ್ರಶಸ್ತಿಯನ್ನು ಸ್ವೀಕರಿಸಿರುವ ಹಿರಿಯ ಗಾಯಕರು, ಹೆಮ್ಮೆಯ ಕನ್ನಡಿಗರು ಆದಂತಹ ಪಂಡಿತ್ ವಿನಾಯಕ್ ತೊರವಿ ಅವರು. ಮರೆಯಬೇಡ ಮನವೇ ನೀನು ಹರಿಯ ಸ್ಮರಣೆಯ. ನೀವೆಲ್ಲರೂ ಅವರ ಬಗ್ಗೆ ನೋಡೇ ಇರ್ತೀರಾ, ಕೇಳೇ ಇರ್ತೀರಾ. ನಾನಂತೂ ಬಹಳ ಚಿಕ್ಕ ವಯಸ್ಸಿನಿಂದ ಅವರ ಗಾಯನವನ್ನು ಕೇಳ್ಕೊಂಡು ಬಂದವನು. ಆವಾಗ ದೂರದಿಂದ ನೋಡಿ ಆನಂದ ಪಡ್ತಿದ್ದೆ. ಆಮೇಲೆ ಸ್ವಲ್ಪ ಹತ್ತಿರದಿಂದ ಗಾಯನ ಕೇಳ್ತಿದ್ದೆ. ನನ್ನ ಪುಣ್ಯನೋ ಏನೋ ಜುಗಲ್ಬಂದಿ ಕಾರ್ಯಕ್ರಮಗಳಲ್ಲಿ ಅವರೊಡನೆ ವೇದಿಕೆ ಹಂಚಿಕೊಂಡಿದ್ದು ಆಯಿತು. ಅದು ನನಗೆ ಭಾಳ ಹೆಮ್ಮೆ ತರುವಂತಹ ವಿಷಯ. ಬನ್ನಿ ಅವರ ಮಾತಲ್ಲೇ ಅವರ ಜೀವನ, ಸಂಗೀತದ ಒಂದು ಹಾದಿಯಲ್ಲಿ ಅವರ ಪ್ರಯಾಣ, ಅವರು ಸಾಧನೆ ಮಾಡಿದ ಬಗ್ಗೆ, ಅವರ ಗುರುಗಳ ಬಗ್ಗೆ, ಅವರ ತಂದೆ ತಾಯಿಗಳು, ಅವರ ಮನೆಯ ವಾತಾವರಣ ಎಲ್ಲವನ್ನು ಕೇಳ್ಕೊಳ್ಳೋಣ. ಜೊತೆಗೆ ಅವರು ಬಹಳ ಹಿರಿಯ ಗುರುಗಳು, ಸುಮಾರು ಜನ ಶಿಷ್ಯರನ್ನು ತಯಾರು ಮಾಡಿರುವಂಥವ್ರು. ಎಲ್ಲ ವಿಷಯಗಳನ್ನು ಇವತ್ತು ಈ ಸರಣಿಯಲ್ಲಿ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಈ ಮಾಲಿಕೆಗೆ ಹೈ ನೋಟ್ಸ್ ಕಾರ್ಯಕ್ರಮ ಸಂದರ್ಶನಕ್ಕೆ ಸ್ವಾಗತ. ಭಾಳ ಸಂತೋಷ ಆಗ್ತಿದೆ ನಿಮ್ಮ ಜೊತೆ ಇವತ್ತು ನೀವು ನಮಗೆ ಸಮಯ ಕೊಟ್ಟಿರೋದು ಒಂದು ದೊಡ್ಡ ವಿಷಯ. ಸರ್, ನಿಮ್ಮ ಬಯೋಡಾಟಾ ಓದ್ತಾ ನಾನು ನೋಡಿದೆ, ನಿಮ್ಮ ತಂದೆಯವರು ಹರಿಕಥಾ ವಿದ್ವಾಂಸರು. ಹೇಗೆ ನಿಮಗೆ ಸಂಗೀತದ ಬಗ್ಗೆ ಒಲವು ಅಥವಾ ಹರಿಕಥೆನೂ ಮಾಡ್ತಿದ್ರಾ ಅಂತ? ಬಹಳ ಕರೆಕ್ಟ್ ಕ್ವಶನ್ನು ಮತ್ತು ಕರೆಕ್ಟ್ ಉತ್ತರ ಅದಕ್ಕೂ ಸಿಗುತ್ತೆ. ಕೀರ್ತನ ಅಂದರೆ ಅದು ನಾರದೀಯ ಪಂಥದ ಕೀರ್ತನ ಇರ್ತದೆ, ಇನ್ನೊಂದು ದಿಂಡಿ ಪದ್ಧತಿಯಲ್ಲಿ ಎರಡು ನಮೂನಿ ಕೀರ್ತನ ಪದ್ಧತಿ ಇವೆ. ಒಂದರಲ್ಲಿ ಸ್ವಲ್ಪ ತಿಳಿಸಿದ್ರೆ ವೀಕ್ಷಕರಿಗೆ ಗೊತ್ತಾಗುತ್ತೆ. ಈ ನಾರದೀಯ ಪಂಥದಲ್ಲಿ ಶ್ಲೋಕಗಳು ಸಂಸ್ಕೃತದ ಬಳಕೆ ಜಾಸ್ತಿ. ಅದರಲ್ಲಿ ಸಾಕಿ, ಆರ್ಯ, ದಿಂಡಿ, ಬ್ರಹ್ಮಪುತ್ರ ಮೀ ಸಕಲ ಜಗ ಮದೆ ನಾರದ ಗೈಸೆ ಬೋಲಿ
ಒಂದು ಮರಾಠಿ ಹಿಂಗಿರ್ತಾವೆ. ಇದು ಜೋಗಿ ಅಂತ ನಾವು ಕರಿತೀವಿ, ಅದರೊಳಗೆ ಅದು ಸಾಕೆ ಅಂತ ಇರ್ತದೆ. ಪ್ರಥಮ ಜೋಗಾರ ಕರುಣಿ ವಿಠು ಮಗಾರ, ಇದು ದಿಂಡಿ. ಹಿಂಗೆ ದಿಂಡಿ, ಆರ್ಯ, ಸಾಕಿ, ಛಂದ ಅಂತ ಇವೇನು ನಾರದಿ ಪಂಥದಲ್ಲಿ ಭಾಳ ಇವಾಗ ಇರಲೇಬೇಕಿದು. ಇನ್ನೊಂದು ಸಂತರದ್ದು ಇರ್ತದೆ, ಎರಡು ಪದ್ಧತಿ ಇದೆ. ಮತ್ತು ಈ ಕೀರ್ತನ ಕಲೆ ಅಷ್ಟು ಪೈಲು ಕಲೆ ಇದು, ಸಂಗೀತ ಮೇನಲ್ಲಿ. ಹೌದೌದು. ಈಗ ಸಾಹಿತ್ಯ ಇರ್ತದೆ, ರಾಮಾಯಣ ಮಹಾಭಾರತ ಇರ್ತದೆ, ಅಥವಾ ಭಗವದ್ಗೀತಾ ಇರ್ತದೆ. ಆ ಬೇಸ್ ಮೇಲೆ ಕೆಲವು ಸೋಷಿಯಲ್ ಭಕ್ತರ ಚರಿತ್ರೆ ಇರ್ತದೆ. ಈ ಭಕ್ತ ದಾಮಾಜಿ ಆಖ್ಯಾನ, ಭಕ್ತ ತುಕಾರಾಮ ಆಖ್ಯಾನ. ಹಿಂಗೆ ಈ ನಾರದೀಯ ಪಂಥದಲ್ಲಿ ಈ ಕೀರ್ತನಕ್ಕೆ ಸಂಗೀತ ಭಾಳ ಬೇಕಾಗತ್ತೆ. ನಿಮ್ಗೆ ರಾಗಜ್ಞಾನ ಗೊತ್ತಿರ್ಲಿಕ್ಕಿಲ್ಲ. ಈಗ ಆರ್ಯ ಅಂದರೆ ಹಿಂಗೆ ಪ್ರೇಮಾದರ ಮರಮತೋ ಪ್ರೇಮಾಲ ಮೋಜನ ಇದೊಂಥರ ಆರ್ಯ ಥರ. ಅಂದರೆ ಕೀರ್ತನ ಪದ್ಧತಿಗೆ ಸಂಗೀತ ಬಹಳ ಮಹತ್ವ. ಯಾಕಂದರೆ ಒಂದು ಕರುಣಾರಸ ಇರುತ್ತೆ, ಬೀಭತ್ಸ ಇರುತ್ತೆ, ಆನಂದ ಇರ್ತದೆ. ಹಿಂಗೆ ಇವನ್ನೆಲ್ಲನೂ ಆಯಾ ರಾಗಗಳ ಬೇಸ್ ಮೇಲೆ ಅವರು ಮಾಡಿಟ್ಟಿದ್ದಾರೆ. ಹೀಗಾಗಿ ನಮ್ಮ ತಂದೆಯವರು 1956 ಅವರು ಭಾಳ ದೊಡ್ಡ ಕೀರ್ತನಗಾರರ ಒಂದು ಪರಿಸರದಲ್ಲಿದ್ದು ಈ ಕೀರ್ತನ ಅಭ್ಯಾಸ ಮಾಡಿದರು. ಮುಳುಗುಂದ ರಾಮಶಾಸ್ತ್ರಿ ಅಂತ ಬಹಳ ದೊಡ್ಡ ಕೀರ್ತನಗಾರರು, ಆಸ್ಥಾನ ವಿದ್ವಾನ್ ಅವರು, ಜಮಖಂಡಿ ಮಹಾರಾಜ್. ಅವ್ರ ಕೀರ್ತನ ಅಂದರೆ ಅದು ಕಲಿಯುಗ ದ್ವಾಪರ ಆದಂಗೆ ಆ ಥರ ಅಂಥ ಅವರಲ್ಲೇ ನಮ್ಮ ತಂದೆಯವರು ಅಭ್ಯಾಸ ಮಾಡಿ ಈ ಕೀರ್ತನಗಳು ಬಳಸ್ಕೊಂಡ್ರು. ಆದರೆ ಅವರು ಸ್ವತಕ್ಕೆ ಈ ಸಂಗೀತ ಕಲೀಲಿಕ್ಕೆ ಟೈಮ್ ಇದೆಲ್ಲ. ಹಳೆ ಕಾಲ ಗೊತ್ತಲ್ಲ ನಮಗೆ, ಬಡತನ ಒಂದಿರುತ್ತೆ, ಮನೆ ತುಂಬ ಮಕ್ಕಳು ಇರ್ತವೆ, ನೌಕರಿ ಇರ್ತದೆ, ಬ್ರಾಹ್ಮಣರಿಗೆ ನೌಕರಿ ಬಿಟ್ಟು ಗತಿ ಇಲ್ಲ. ಇಲ್ಲ ಶಾಲೆ ಮಾಸ್ತರ್ ಆಗ್ಬೇಕು, ಇಲ್ಲಾರ ಎಲ್ಲಾರ ಹೋಗ್ಬೇಕು, ಬಿಸ್ನೆಸ್ ಅಂತ ಮಾಡ್ಲಿಕ್ಕೆ ಬರೋದ್ರ ಗೊತ್ತು ನಿಮಗೆ. ಹಿಂಗಾಗಿ ಅವ್ರಿಗೆ ಲಿಮಿಟೆಡ್ ಇನ್ಕಮ್ಮು, ಮನೆ ತುಂಬ ಮಕ್ಕಳು, ಎಜುಕೇಷನ್. ಅವಾಗ ಇದರೊಳಗೆ ಎಲ್ಲಿ ಸಂಗೀತ ಕಲೀಲಿಕ್ಕಾಗತ್ತೆ? ಈಗಿನವರು 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಕಾರ್ನ ಮಗನ ಕರ್ಕೊಂಡು ಹೋಗ್ತಾವೆ ಸಾರಿಗೆ ಮಾಡಿಸ್ಲಿಕ್ಕೆ. ಈಗಿನ ಮಂದಿ ಭಾಳ ಚಲೋ ಹುಡುಗರಿಗೆಲ್ಲ ಎನ್ಕರೇಜ್ಮೆಂಟ್ ಕೊಡ್ತಾರೆ. ಆಗಿನ ಕಾಲಕ್ಕೆ ಪಡ್ಲ ಮನೆ ಮರ್ಯಾದೆ, ಹೊಟ್ಟೆ ತುಂಬಿಕೊಂಡು ಎಷ್ಟು ದೇವರ ಸಾನ್ನಿಧ್ಯ. ಆದರೆ ದೇವರು, ದಿಂಡರು, ಉತ್ಸವಾದಿಗಳು ಇದರಲ್ಲಿ ಬಹಳ ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದರು ಅಂತ ಕಾಲ ಅದು. ಹಿಂಗೆ ನಮ್ಮ ತಂದೆಯವರಿಗೆ ಆ ಕೀರ್ತನಕ್ಕೆ ಸಂಗೀತ ಬೇಕಾಗಿತ್ತು. ನಮ್ಮ ಮನೆಯಲ್ಲಿ ಮುರುಗೋಡದ ಚಿದಂಬರ ಮಹಾಸ್ವಾಮಿಗಳು ಸಾಕ್ಷಾತ್ ಈಶ್ವರಿ ಅವತಾರ. ಇವತ್ತಿಗೂ ಬೈಲೊಂಗಲ್ ಅದ, ಬೆಳಗಾವಿ ಜಿಲ್ಲೆದೊಳಗದ. ಅವರಿಗೆ 250 ವರ್ಷದಿಂದ ಮಾತಾಡ್ತಕ್ಕಂಥ ದೇವರು ಅಂತ. ಅವರ ಬಗ್ಗೆ ಸಮಕಾಲೀನ ಭಕ್ತರು ತುಂಬ ಗ್ರಂಥಗಳನ್ನು ಬರೆದಿದ್ದಾರೆ. ಸಾಹಿತ್ಯ ಭಾಳ ಅಂದರೆ ಸಮಕಾಲೀನ ಅವ್ರಿಗೆ ಇವತ್ತು ಬರೆದದ್ದು, ಒಂದು ಬುಕ್ ನೋಡಿ ಬರೆದಿದ್ದಲ್ಲ. ಹೀಗಾಗಿ ನಾವು ಮುರುಗೋಡು ಚಿದಂಬರ ಮಹಾಸ್ವಾಮಿಗಳ ಭಕ್ತರು ಮನಿತಾನ ನಮ್ಮದು. ಪ್ರತಿ ಸೋಮವಾರ ಬೆಳಗಂತೂ ಪೂಜೆ ಇರುತ್ತೆ, ಸಂಜೆ ಭಜನೆ ಇರುತ್ತೆ 2 ತಾಸು. ಅದಕ್ಕೆ ನಮ್ಮ ಮನೆಗೊಬ್ಬರು ಪಿ ಟಿ ಮಾಸ್ತರ್ ಬರ್ತಿದ್ರು ಆ ಹಾರ್ಮೋನಿಯಂ ಭಜನಿಗೆ ಅಂಥೇಳಿ. ಅವ್ರು ಭಾಳ ಸ್ಟ್ರಿಕ್ಟ್ ಇದ್ದರು ಅವರು. ನಾನು ಸೋಮವಾರ ದಿವಸ ಸಣ್ಣ ಹುಡುಗರು ನಾವು 4 ವರ್ಷ 5 ವರ್ಷ ನಮಗೂ ಹಾರ್ಮೋನಿಯಂ ಬಾರಿಸ್ಬೇಕು ಅನ್ನಿಸ್ತಿತ್ತು. ಅವರು ಏನು ಮಾಡ್ತಿದ್ದಾರೆ, ನಮಗೆ ಪಾಪಣ್ಣ ಅಂತಾರೆ ಮನೆಯೊಳಗೆ. ಪಾಪಣ್ಣ ಅದು ಹಾರ್ಮೋನಿಯಂ ಕೆಟ್ಟು ಹೋಗ್ತದ, ಬಾರಿಸಬಾರ್ದು. ಹೇಳಿದ್ರೆ ನೀವು ಬಾರಿಸಿದ್ರೆ ಕೆಡೋದಿಲ್ಲ, ನಾವು ಬಾರಿಸಿದ್ರೆ ಯಾಕೆ ಕೆಡುತ್ತೆ ಅಂತ, ದುಡ್ಡಾಮ ಆದ್ಮೇಲೆ ಮಾಡಿ ಅಂತ. ಆದರೆ ಆವಾಗ ಅವ್ರಿಗೆ ಹೆಲ್ತ್ ಆವಾಗ ಸರಿ ಇರ್ತಿದ್ದಿಲ್ಲ. ಯಾವ್ಯಾವ ಸೋಮವಾರ ಅವ್ರು ಅಬ್ಸೆಂಟ್ ಇರ್ತಿದ್ರು ಅವತ್ತು ನಮಗೆ ಹಬ್ಬ. ಹಾರ್ಮೋನಿಯಂ ನಾನೇ ಹೆಡ್ಡು ಅಂದರೆ ಅವ್ರಿಗೆ ಹುಷಾರಿಲ್ಲ ದಿವಸ ನನಗೊಂದು ಹಬ್ಬ. ಅಯ್ಯೋ ಇವ್ರು ಪಿ ಟಿ ಮಾಸ್ತರ್, ಅವ್ರ ಹೆಸರು ಪಿ ಟಿ ಮಾಸ್ತರ್ ಬರೋದಿಲ್ಲ ಅಂದ. ನಮ್ಮಲ್ಲಿ ಪಿ ಟಿ ಅಂದರೆ ಹಾರ್ಮೋನಿಯಮ್ಮು. ಮಹಾರಾಷ್ಟ್ರದಲ್ಲಿ ಉತ್ತರ ಪಿ ಟಿ ಅಂದರೆ ಹಾರ್ಮೋನಿಯಂ ಅಂತ ಲೆಕ್ಕ. ಸೊ ಆ ಪಿ ಟಿ ಮಾಸ್ತರು ಬರಲಿಲ್ಲ ಅಂದ್ಕೊಂಡು ನಮಗೆ. ಹೀಗಾಗಿ ನನಗೆ ಆ ಭಜನೆ ಹಾಡೋ ಮುಂದೆ, ಆ ಭಜನೆ ಕೇಳೋ ಮುಂದೆ, ದೇವರ ಆರತಿ ಹಾಡು ಮುಂದೆ, ಕರ್ಪೂರಾರತಿ ಹಾಡೋ ಮುಂದೆ, ಅವಾಗೆಲ್ಲ ನಮ್ಮಪ್ಪ ನಮ್ಮವೆಲ್ಲ ನಮ್ಮ ಅಣ್ಣ ತಮ್ಮಂದರು ಇವನ್ ಧ್ವನಿನೂ ಬೇರೆ ಇದೆ, ಇವನ್ ಸಂಗೀತಕ್ಕೆ ಹಾಕಲಿಕ್ಕೆ ಅಡ್ಡಿ ಇಲ್ಲ, ಇವನು ಸಂಗೀತ ಕಲಿಬಹುದು ಅಂತ ಈ ಸೋಮವಾರ ಭಜನೆಯಿಂದ ಶುರುವಾಯಿತು ನಮ್ಮಲ್ಲಿ. ಅದಕ್ಕೆ ಈ ಕೀರ್ತನ
ಈ ಭಜನೆ ಪುರಾಣ ಈ ನಮ್ಮ ಸನಾತನ ಏನಿದು ಅದ ಅದರಲ್ಲಿ ಎಲ್ಲ ಸಾಮವೇದದಿಂದ ಸಂಗೀತ ಇದ್ದೇ ಇದೆ ಸರ್. ಹೌದು. ನೀವು ಯಾವುದೇ ಇದು ತಗೊಂಡ್ರೆ ಸಂಗೀತ ಎಲ್ಲಿಲ್ಲ. ಇವತ್ತು ಹುಟ್ಟಿದರೂ ಸಂಗೀತ ಇದ್ರೆ, ಸಾವು ಬಂದರೂ ಸಂಗೀತ ಇದೆ. ಹಂಗಾಗಿ ಈ ಹರಿಕತೆ ಮೂಲಕವಾಗಿ ನಮ್ಮ ತಂದೆಯವರು ಏನೇನು ಸಾಕೆ ಹಾಡಬೇಕು ಅಂತ ಅವ್ರು ಮಾಡಿದ್ರು, ನಾ ಹಾಡುಬಿಡ್ತಿದ್ದೆ. ದಿಂಡಿ ಹಾಡ್ಬೇಕು, ನಾ ಹಾಡುಬಿಡ್ತಿದ್ದೆ. ಅವ್ರ ಪ್ರೋಸು ಅದನ್ನೆಲ್ಲ ಹಾಡ್ತಿದ್ರು. ಆದ್ರೆ ನಮ್ಮ ಮಲ್ಲಾರಾವ್ ತೊರವಿ ನಮ್ಮ ತಂದೆ ಹೆಸರು ಕೀರ್ತನ ಕೇಸರಿ ಅಂತ ಬಿರುದು ಬೇರೆ ಇತ್ತು ಅವ್ರಿಗೆ. ಅವ್ರು ಮಾತಾಡಿದರೆ ಸ್ವರದಲ್ಲಿ ಇತ್ತು ಸರ್. ಅವ್ರು ಎಲ್ಲೂ ಕಲ್ತಿಲ್ಲ. ಅದಕ್ಕೆ ನಾವು ಈ ಸಂಗೀತ ಕಲಿಬೇಕಂತ ಹುಡುಗರು ಬರ್ತಾರಲ್ಲ, ನಾ ಕಲಿತೇನೆ, ನೀ ಕಲಿತೇನೆ, ಹಂಗೆ ಅಪ್ಲಿಕೇಶನ್ ಹಾಕಿ ಕಲಿಯೋ ವಿದ್ಯೆ ಅಲ್ರಪ್ಪ ಇದು ಅಂತ. ನಮ್ಮ ಸನಾತನ ಕಲೆ ಇದು ಪೂರ್ವಜನ್ಮ ಸಂಸ್ಕಾರ ಬೇಕು, ಸ್ವಲ್ಪ ಇರಬೇಕು, ವಾಸನೆ ಸ್ವಲ್ಪರ ಇರಬೇಕು. ಅಲ್ಲೂ ಇಲ್ಲಾಂದ್ರೆ ಹೆಂಗಾಗತ್ತೆ ಸರ್ ಅಪ್ಲಿಕೇಶನ್ ಮಾಡ್ಲಿಕ್ಕೆ. ಹಿಂಗಾಗಿ ಆ ದೇವದತ್ತ ನಾವು ಹೋದ ಜನ್ಮದಾಗ ಏನು ಯಾವ ಸೇವೆ ಮಾಡಿದೇನೋ, ಹಿಂಗಾಗಿ ಒಳ್ಳೆ ಧ್ವನಿ ಇತ್ತು. ನನ್ನ ಎಲ್ಲಾರು ಹಾಡೋದು ಒಂದು ಕೆಡಿಸ್ತಿತ್ತು, ನಾ ಹಾಡಿದ್ರೆ ಬೇರೆ ಇಂಪ್ರೆಷನ್ ಆಗ್ತಿತ್ತು ಸಣ್ಣ ಮಗು ಇದ್ದಾಗ. ಹಿಂಗಾಗಿ ನನಗೆ ಕೀರ್ತನ ಭಜನೆ ಚಿದಂಬರ ಮಹಾಸ್ವಾಮಿಗಳ ಇದು ತಂದೆ ಸಂಗತಿ ನಾನು ಒಂದು 15 ವರ್ಷ ಈ ಮುರುಗೋಡ, ಗುರ್ಲೋಸರ, ಶೆರಟ್ಟಿ, ಸಿಗ್ಗಾವು, ಗದಗವು, ಸೌದತ್ತಿ, ಗುರ್ಲೋಸರು ಇಲ್ಲೆಲ್ಲ ಕೀರ್ತನ ಸಪ್ತಾಹ ಆಗೋದು. ನಾವು ಹೋಗೋದೆ, ಸಾಲಿಲ್ಲ ಮೂಲಿಲ್ಲ, ಸಾಲಿ ಸರಿ ಹೋಗಲಿಲ್ಲ ನಾವು. ಯಾಕಂದ್ರೆ ಅವ್ರಿಗೆ ಸಾಥಿ ಬೇಕಾಗ್ತಿತ್ತು. ಯಾಕಂದ್ರೆ ಸಂಗೀತಕ್ಕೆ ಸಾಥಿ ಬೇಕು, ತಬಲ ಬೇಕು, ಇದು ಬೇಕು. ಯಾಕಂದ್ರೆ ಏಕಪಾತ್ರ ಅಷ್ಟಪೈಲು ಕಲೆ ಅಂತ ಕರಿತೇವೆ ನಾವು ಅದಕ್ಕೆ. ಅಷ್ಟಪೈಲು ಡ್ರಾಮಾ ಇದೆ, ಡಾನ್ಸ್ ಇದೆ, ಆಮೇಲೆ ಹಾಡಿದೆ. ಅದರ ಇವನ್ ಕೀರ್ತನದ ಹಳೆ ಕೀರ್ತನಕಾರರಲ್ಲಿ ಧ್ರುಪದ್ ಧಮಾರ್ ಹಾಡ್ತಿದ್ರು, ತರಾನ ಹಾಡ್ತಿದ್ರು. ನಮ್ಮ ಗ್ವಾಲಿಯರ್ ಘರಾಣದಲ್ಲಿ ಸರ್ಗಮ್ ಕೂಡ ಹಾಡು ಅಂದ್ರೆ ಹೌದು. ಅಂದ್ರೆ ಇಷ್ಟು ಶಾಸ್ತ್ರೀಯವಾಗಿತ್ತು ನಮ್ಮ ಕೀರ್ತನ ಕಲೆ. ಅವ್ರು ಏನು ಮಾಡ್ತಿದ್ರು ಅಂದ್ರೆ ಫಸ್ಟ್ ಕೀರ್ತನ ಕಲಿಸ್ತಿದ್ರು ಗ್ವಾಲಿಯರ್ದಲ್ಲಿ. ಅವ್ರು ವೇದಾರ ಮುಸ್ಲಿಂ ಗಾಯಕರಲ್ಲಿ, ಹಿಂದೂ ಗಾಯಕರಲ್ಲಿ ಕೀರ್ತನ ಮಾಡೋದೆ. ಯಾಕಂದ್ರೆ ಕೀರ್ತನದ ಭಾವ ಇದೆ. ಏಕಪಾತ್ರ ಬೆನೆಯೋದು. ನೀವ ರಾವಣ ಆಗ್ಬೇಕು, ನೀವ ಸೀತಾ ಆಗ್ಬೇಕು, ನೀವ ರಾಮ ಆಗ್ಬೇಕು, ಅಭಿನಯ. ಹಿಂಗಾಗಿ ಕೀರ್ತನ ಕಲೆ ಈಗ ಸ್ವಲ್ಪ ಅದು ಈಗಿನ ಇದರಲ್ಲಿ ಕಡಿಮೆ ಆಗಿದೆ. ಬಟ್ ಕೆಲವು ಮಹಾರಾಷ್ಟ್ರದಲ್ಲಿ ಇನ್ನೂ ಜಾಸ್ತಿ ಮಹತ್ವ ಇದೆ, ಕರ್ನಾಟಕದ ಕೆಲವು ಭಾಗದಲ್ಲಿ ಇದೆ. ಹಿಂಗಾಗಿ ಕೀರ್ತನ ಕಲೆ ಬಹಳ ದೊಡ್ಡ ಕಲೆ. ಅದರಲ್ಲಿ ಎಲ್ಲ ಇದೆ ಸರ್. ಕೀರ್ತನ ಚಲೋ ಮಾಡ್ಲಿಕ್ಕೆ ಬಂದರೆ ಅವನಿಗೆ ಉಚ್ಚಾರ ಚೆನ್ನಾಗಿರುತ್ತೆ, ಭಾವ ಚೆನ್ನಾಗಿರುತ್ತೆ, ಲಯ ಸ್ವರ ಜ್ಞಾನ ಇರುತ್ತೆ. ಅದರಲ್ಲಿ ತಿಗಾಯಿ ಹಾಕ್ತಾರೆ, ಬೋಲ್ ಹಾಕ್ತಾರೆ, ಎಲ್ಲ ಒಂಥರ ಶಾಸ್ತ್ರೀಯ ಸಂಗೀತ ಭಾಳ ಇದೆ ಕೀರ್ತನದಲ್ಲಿ. ಹಿಂಗಾಗಿ ನಮಗೆ ಆ ಶಾಸ್ತ್ರೀಯ ಸಂಗೀತದ ಕಡೆಗೆ ಕೀರ್ತನ ನಮಗೆ ಎಂಟ್ರೆನ್ಸ್. ಹೀಗೆ ನೋಡ್ತಾ ಇದ್ರೆ ನೀವು ಹೇಳಿದ್ರಿ ಬಡತನ ಇರುತ್ತೆ, ಸಂಗೀತಕ್ಕೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಆದರೆ ಸುಮಾರು ದೊಡ್ಡ ಸಂಗೀತಗಾರರು ನಿಮ್ಮ ಥರ ಏನೇ ಬಡತನ ಇದ್ರು ಸಂಗೀತಕ್ಕೆ ಬಡತನ ಇಲ್ಲ. ಅಲ್ಲಿ ಅವ್ರು ಕಲಿದೇ ಇದ್ರೂ ಕಷ್ಟಪಟ್ಟು ಕಲಿಸೋರು, ಅಥವಾ ಮನೇಲಿ ಈ ಭಜನೆ ಮೂಲಕ, ಹಾಡುಗಳ ಮೂಲಕ, ಆರತಿ ಹಾಡು ಮೂಲಕ ಒಂದು ಸಂಗೀತ ಅನ್ನೋದು ಇರೋದು. ಅದೊಂದು ಸಂಪ್ರದಾಯ ಆಗಿನ ಕಾಲದಲ್ಲಿ ಅಲ್ವಾ ಸರ್? ನಿಮ್ಮ ತಂದೆ ಹೆಸರು ಮಲ್ಲಾರಾವ್ ಜೋಶಿ ಅಂದ್ರೆ, ತಾಯಿ ಮಲ್ಲಾರಾವ್ ತೊರವಿ, ತಾಯಿ ಹೆಸರು ಅನಸೂಯಾಬಾಯಿ. ಓಹೋ ಸರ್. ನಾನು ಹುಟ್ಟಿದ್ದು ರಾಣೆಬೆನ್ನೂರಲ್ಲಿ. ನಮ್ಮ ತಂದೆ ಗೌರ್ಮೆಂಟ್ ಜಾಬಲ್ಲಿದ್ದರು. ಅಂದ್ರೆ ಹಳ್ಳಿಗೆ ಹೋಗಿ ಈ ಕಲೆಕ್ಷನ್ ಮಾಡಿ ಗೌರ್ಮೆಂಟಿಗೆ ಫಂಡ್ಸ್ ಎಲ್ಲ ಇದು ಮಾಡಿದ್ರು. ಅವಾಗ ನಾವು ರಾಣೆಬೆನ್ನೂರ ನಮ್ಮ ತಂದೆ ಕೆಲಸ ಮಾಡ್ತೀವಿ. ಸೊ ರಾಣೆಬೆನ್ನೂರು ಗಣೇಶ ಚತುರ್ಥಿ ದಿವಸ ಹುಟ್ಟಿದ್ದು ನಾನು. ವಿನಾಯಕ ಅಂತ ಅದು ಗಣಪತಿ ತಂದಿಟ್ಟಿದ್ರು. ಅವತ್ತು ನಾವು ಹುಟ್ಟಿದ್ದಕ್ಕೆ ಗಣೇಶ ಚತುರ್ಥಿ. ಯಾವ ಇಸವಿ ಸರ್? 1948 ಸೆಪ್ಟೆಂಬರ್ 4th. ಸೊ ಇವಾಗ ನೀವು 25 ತರುಣ ನಮ್ಮ ಪ್ರಕಾರ. ಹಾಗೆ ಮತ್ತೆ ಚೆನ್ನಾಗಿದೆ ಕೀರ್ತನೆಗಳು. ನಿಮ್ಮ ತಂದೆ ಜೊತೆ ನೀವು ಹೋಗ್ತಿದ್ರಿ, ಸಾಥಿ ಮಾಡ್ತಿದ್ರಿ. ಶಾಲೆಗೆ ಅಷ್ಟಾಗಿ ಶಾಲೆಗೆ ಹೋಗ್ಲಿಕ್ಕೆ ಟೈಮ್ ಇದ್ದಿಲ್ಲ ಸರ್ ನಮ್ಗೆ. ಮತ್ತೆ ಶಾಲೆನೂ ಇಷ್ಟು ಮಹತ್ವ ಎಂಬುದು ನಮ್ಗೆ ಗೊತ್ತಿರಲಿಲ್ಲ. ಈಗಿನ ಕಾಲಕ್ಕೆ ಅದು ಆವಾಗ ಮನೆಯೊಳಗೆ ಏನು ವಿದ್ಯೆ ಅದು ಬೆಳೆಸೋದು. ಬಡತನ ಅಂತೂ ನಿಮ್ಮನ್ನು ಕೇರ್ ಮಾಡ್ಲಿಕ್ಕೆ ಇದ್ದೇ ಇರುತ್ತೆ. ಸೊ ಅದರಲ್ಲೇನೆ ಅಷ್ಟು ಸಾಧಿಸ್ಬೋದು ಎಂಬುದನ್ನ ಹಳೆ ಮನ್ ತೋರಿಸ್ಕೊಟ್ಟಿದ್ದಾರೆ. ಬಡತನ ಇದ್ರೂ ಸಮಾಧಾನ ಇತ್ತು ನೋಡಿ. ಹೌದು, ತೃಪ್ತಿ ಇತ್ತು. ಹೌದು. ಮೊದಲಿಗೆ ಸಂಗೀತ ಹೇಗೆ ಪಾಠಗಳು ಎಲ್ಲಿ ಶುರುವಾಯಿತು ನಿಮಗೆ?
ನಾನು ಒಂದನೇ ತ ಪಾಸಾಗಿ 2ನೇ ತಕ್ಕೆ ಬಂದೆ ಧಾರವಾಡದಾಗ. ನಮ್ಮ ಅಣ್ಣ ಶಿವಣ್ಣ ಅಂತ ಅವರು ದೊಡ್ಡ ಕೀರ್ತನ ವಿದ್ವಾಂಸರಿದ್ದಾರೆ. ಹಿರಿಯ ಅಣ್ಣ ಸಂಗೀತ ತಬಲಾ ಬಾರಿಸ್ತಾರೆ. ಶಿವಣ್ಣ ತೋರ್ವಿ ಅಂತ ನಮ್ಮ ಎಲ್ಡೆಸ್ಟ್ ಬರೆದಾರೆ ಅವರು. ಅವ್ರಿಗೆ ಬೆಳಗಾವಿಯಾಗ ನೌಕರಿ ಸಿಕ್ತು ಬಿಡಿ ಒಳಗೆ. ನಮ್ಮ ಮಧ್ಯದಿಂದ ನನಗೊಂದ್ಸೂರು ಸಂಗೀತ ಕಲಿಸ್ಬೇಕು ಅಂತಿದ್ದಲ್ಲ, ನಾನು ಕರ್ಕೊಂಡು ಬೆಳಗಾವಿಗೆ ಹೋದೆ. ನಾನು ಅದು ಅಲ್ಲಿ ಹೋಟೆಲ್ ರೂಮ್ ಮಾಡಿ, ಅವನ ನೌಕರಿ ಅಲ್ಲೇ ಇದ್ದಿದ್ದರಿಂದ ಅಲ್ಲಿ ಬೆಳಗಾವಿಯಲ್ಲಿ ನಮ್ಮದು ತಮ್ಮಣ್ಣ ಗುರವ್ ಅಂಥೇಳಿ ಗ್ವಾಲಿಯರ್ ಘರಾಣೆ ಒಂದು ಸಂಗೀತ ಮಾಸ್ಟರು, ಅವ್ರದ್ದು ಸ್ಕೂಲೆಲ್ಲ ಇತ್ತು. ಅವರು ನಮ್ಮ ಶಿವಣ್ಣ ಪರಿಚಯ. ನಮ್ಮ ಪಾಪಣ್ಣನ ಕರ್ಕೊಂಡ್ಬಂದೆ ಧಾರವಾಡದಿಂದ. ಗುರುಗಳ ಸ್ವಲ್ಪ ಸಂಗೀತ ಧ್ವನಿ ಚಲೋ ಇದ್ದಂಗೆ ಕಾಣಿಸ್ತದೆ ನೋಡ್ರಿ ನೀವು ಅಂಥೇಳಿ. ನನಗೆ ಸಂಗೀತ ಫಸ್ಟ್ ಶಾಲೆ ಶುರುವಾಗಿದ್ದು ಬೆಳಗಾವಿಯಲ್ಲಿ ತಮ್ಮಣ್ಣ ಗುರು. ಆದರೆ 1 ವರ್ಷ ಇದ್ದ ಮೇಲೆ ನನಗೆ ಬಹಳ ಐ ವಾಸ್ ಮಿಸ್ಸಿಂಗ್ ಮೈ ಫ್ಯಾಮಿಲಿ. 2ನೇ ಸರ್, ಅಪ್ಪ ಅಮ್ಮ ಅಣ್ಣ ಎಲ್ಲ ಬಿಟ್ಬಿಟ್ಟು ಹಬ್ಬೆಲ್ಲ ಇವ್ರು ಕೆಲ್ಸಕ್ಕೆ ಹೊರಟೋಗ್ಬಿಡ್ತಾರೆ. ಖಾನಾವಳಿಯಾಗ ಊಟ ಮಾಡಿ ಯಾರ್ದೋ ಮನೆ ಬಾಡಿಗೆ ಇದ್ವಿ ನಾವು. ಹಿಂಗಾಗಿ ನಾವು 1 ವರ್ಷ ಆದಮೇಲೆ ನನಗೆ ವಾಪಸ್ ಧಾರವಾಡಕ್ಕೆ ಹೋಗ್ಬೇಕು ಅಂತ ಬಂದ್ವಿ. ಬಂದ ಮೇಲೆ ಧಾರವಾಡಕ್ಕೆ ಬಂದಿದ್ರು. ನಮ್ಮಣ್ಣ ಅಲ್ಲೇ ಇದು ಕಂಟಿನ್ಯೂ ಆದ, ಬಟ್ ನಾವು ಧಾರವಾಡಕ್ಕೆ ಬಂದ್ಬಿಟ್ಟೆ. ಅಂದ್ರೆ ನಿಮ್ಮ ತಂದೆಯವರು ರಾಣಿಬೆನ್ನೂರಿಂದ ಧಾರವಾಡಕ್ಕೆ ಬಂದು ಅಂದ್ರೆ ಅಲ್ಲಿ ಅವ್ರದ್ದು ರಿಟೈರ್ಮೆಂಟು ಸರ್ವಿಸ್ ಎಲ್ಲ ಧಾರವಾಡದಲ್ಲಿ ಕಲೆಕ್ಟರ್ ಆಫೀಸ್ನಲ್ಲೇ ಕೆಲಸ ಅವ್ರಿಗೆ. ಸೊ ಹಿಂಗಾಗಿ ನಮ್ಮ ತಂದೆ ನಾವೆಲ್ಲ ಬೆಳೆದದ್ದೆಲ್ಲ ಧಾರವಾಡನೇ ಹೆಚ್ಚು ಕಡಿಮೆ. ಹುಟ್ಟಿದ ಬೇರೆ ಊರಾಗಿದ್ರು ಕೂಡ ಮೇಜರ್ ಕಾಂಟ್ರಿಬ್ಯೂಷನ್ ಈಸ್ ಧಾರವಾಡ ಓನ್ಲಿ. ಧಾರವಾಡದಲ್ಲಿ ಬಂದ ಮೇಲೆ ಇದೆಲ್ಲ ನಾ ಹೇಳಿದ್ನಲ್ಲ, ಬೆಳಗಾವಿಗೆ ಹೋಗಿ ಬಂದೆ. ಆಮೇಲೆ ಧಾರವಾಡದಲ್ಲಿ ಧರ್ಮಾರ್ಥ ಸಂಗೀತ ಪಾಠಶಾಲಾ ಅಂತಿದೆ, ದಂಡಾಪುರ ಅಂತೇಳಿ. ಭಾಳ ವಿದ್ವಾಂಸರು, ಗ್ವಾಲಿಯರ್ ಘರಾಣೆಯ. ಅಂದರೆ ಅವರೆಲ್ಲ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ರು, ಸಂಗೀತ ವಿಚಾರ, ಸಂಗೀತ ವಿದ್ವತ್. ಅವರು ಮೋರ್ ದೆನ್ ಪರ್ಫಾರ್ಮೆನ್ಸ್ ವಿದ್ಯೆ ಜಾಸ್ತಿ. ಅವ್ರನ್ನ ಬಹಳ ನೆಸೆಸರಿ ಸರ್ ನಮಗೆ. ನೀವೊಂದು ದೊಡ್ಡ ಕಲಾವಿದರಿ ಇದ್ರೆ ನಿಮ್ಗೆ ಅದರ ಅರ್ಥ ಗೊತ್ತಿದೆ. ಅಂದರೆ ಪರ್ಫಾರ್ಮೆನ್ಸು ಧ್ವನಿ ಚಲೋ ಇದ್ದವ್ರಿಗೆ ಏನೋ ಮಾಡಿ ಅಡ್ಜಸ್ಟ್ ಮಾಡಿ ಒಂದು ಇಂಪ್ರೆಷನ್ ಮಾಡ್ಬೋದು. ವಿದ್ಯಾ ಕಡಿಮೆ ಇದ್ರೆ ಅದು ಭಾಳ ಕಷ್ಟ. ವಿದ್ಯಾ ಅಷ್ಟೇ ಮಹತ್ವ ಇದೆ. ಅಂದರೆ ಬರೀ ಪರ್ಫಾರ್ಮೆನ್ಸನ್ನೇ ಸಂಗೀತದ ಉದ್ದೇಶ ಅಲ್ಲ. ಸಂಗೀತ ವಿದ್ವಾಂಸರು ಅಂದರೆ ವಿದ್ವಾಂಸರು ಅವರು. ಕೆಲವ್ರಿಗೆ ಪರ್ಫಾರ್ಮೆನ್ಸ್ ಜಾಸ್ತಿ ಸಿಗುತ್ತೆ, ಕೆಲವ್ರು ಕಡಿಮೆ ಸಿಗುತ್ತೆ, ಕೆಲವ್ರು ಹೆಚ್ಚು ಪಾಪ್ಯುಲರ್ ಆಗ್ತಾರೆ, ಕೆಲವ್ರು ಕಡಿಮೆ ಪಾಪ್ಯುಲರ್ ಆಗ್ತಾರೆ. ಸಂಗೀತದ ಉದ್ದೇಶ ಪರ್ಫಾರ್ಮೆನ್ಸ್ ಅಲ್ಲ. ವಿದ್ವಾಂಸರು ದೊಡ್ಡವರು ಹಿಂಗಾಗಿ ಅವ್ರ ಹತ್ರ ನನ್ನ ಸಂಗೀತ ಪಾಠಶಾಲೆ ಶುರುವಾಯಿತು ದಂಡಾಪುರ ಅವ್ರ ಹತ್ರ. ಅಲ್ಲೊಂದು 2-3 ವರ್ಷ ಆದಮೇಲೆ ನನಗೆ ಅಲ್ಲಿದು ಪದ್ಧತಿಗಿಂತ ನನಗೆ ಹೆಚ್ಚು ಸಂಗೀತ ಬೇಕು ಅನ್ನಿಸ್ತಾ ಇತ್ತು. ಇನ್ನು ಮುಂದೆ ಏನೋ ಇದೆ. ಅವಾಗ ನಾರಾಯಣರಾವ್ ಮಜುಂದಾರ್ ಅಂತ ಹೇಳಿ ಅವರು ಗ್ವಾಲಿಯರ್ ಘರಾಣೆಯವರು, ಅವರಲ್ಲಿ ನನ್ನ ಸಂಗೀತ ಶುರುವಾಯಿತು. ಅಂದ್ರೆ ಈ ಪ್ರೊಫೆಷನಲ್ ಸಂಗೀತದ್ದು ಹೆಂಗಿದು ಅಲ್ಲಿವರೆಗೆ ಬಾಲವಾಡಿ ಇದ್ದಂಗೆ ಇರ್ತದೆ. ಲಕ್ಷಣ ಗೀತೆಗಳು, ಸುರಾವಟೆಗಳು ಹಾಡೋದು, ಪರೀಕ್ಷೆ ಕೂಡೋದು ಹೀಗೆಲ್ಲ ಇರ್ತದೆ. ಬಟ್ ಒಂದು ಗಾಯಕಿ ಎಂಬುದು ಶುರುವಾಗಿದ್ದು ನಾರಾಯಣರಾವ್ ಮಜುಂದಾರ್ ಹತ್ತಾರೆ. ನಾರಾಯಣರಾವ್ ಮಜುಂದಾರ್ ಈಸ್ ಎ ಡಿಸೈಪಲ್ ಆಫ್ ಗಾಯನಾಚಾರ್ಯ ಗುರುರಾವ್ ದೇಶಪಾಂಡೆ. ಹಂಗೆ ಲಿಂಕ್ ಅಲ್ಲಿ ಲಿಂಕ್ ಅದು ಏನಾದ್ರೂ ಆ ವೇದಿಕೆದು ಒಂದು ಅನುಭವ ತರಿಸ್ಕೊಡ್ಬೇಕು. ಹೌದು. ಸಂತೋಷ ಸರ್. ಹಾಗೆ ಅವ್ರ ಹತ್ರ ಮಾಡಿ ಆಮೇಲೆ ನೀವು ಗುರುರಾವ್ ದೇಶಪಾಂಡೆ ಅಂದರೆ ಅಲ್ಲಿ ಒಂದು 7-8 ವರ್ಷ ಕಲಿತೆ. ನಮ್ಮ ಗುರುಗಳು ಅಂದರೆ ಗಾಯನಾಚಾರ್ಯ ಗುರುರಾವ್ ದೇಶಪಾಂಡೆ ಅವರು ಆಕಾಶವಾಣಿ ಮ್ಯೂಸಿಕ್ ಪೆಕ್ಸ್ ಆಗಿದ್ದರು. ಧಾರವಾಡ, ಕಟಕ, ಪುಣೆ, ಮುಂಬೈ, ಕೊನೆಗೆ ಧಾರವಾಡಕ್ಕೆ ಬಂದರು. 1950-51 ಏನು ಆಕಾಶವಾಣಿ ಶುರುವಾಯಿತು ಧಾರವಾಡಕ್ಕೆ. ಫಸ್ಟ್ ನಮ್ಮ ಗುರುಗಳು ಅದನ್ನು ಸ್ಟಾರ್ಟ್ ಮಾಡಿದ್ದು. ಆವಾಗೆಲ್ಲ ಇವರೆಲ್ಲ ಭೀಮಸೇನ್ ಜೋಶಿಯವ್ರು ಸಣ್ಣವರು, ಗಂಗೂಬಾಯರ್ ಸಣ್ಣವರು. ಅವಾಗ ಅವ್ರನ್ನೆಲ್ಲರೂ ಕೂಡಿಸ್ಕೊಂಡು ಆರ್ಟಿಸ್ಟ್ ಮಾಡಿ ಕರ್ನಾಟಕ ಸಂಗೀತ ಅಪಾಯಿಂಟ್ಮೆಂಟ್ ಮಾಡಿಕೊಂಡು 1950-51 ನಮ್ಮ ಗುರುಗಳು ಮೇಜರ್ ಕಾಂಟ್ರಿಬ್ಯೂಷನ್ ಟು ಸ್ಟಾರ್ಟ್ ದಿ ಆಕಾಶವಾಣಿ ಇನ್ ಧಾರವಾಡ. ಹಂಗೆ ಶುರು. ಹಿಂಗಾಗ ಅಲ್ಲೇ ಧಾರವಾಡಕ್ಕೆ ಬಂದ ಮೇಲೆ ಒಂದು ದಿವಸ ನಾನು ಹಾಡ್ತಾ ಇದ್ದೆ. ಕ್ಲಾಸ್ ನಡೆದಿತ್ತು ನಾರಾಯಣರಾವ್ ಮಜುಂದಾರ್ ಮಾಸ್ತರ್ ಹತ್ರ. ಈ ಗಾಯನಾಚಾರ್ಯ ದೇಶಪಾಂಡೆ ಅವರು ಅಲ್ಲೇ ಇದ್ದಾರಲ್ಲ, ಅವ್ರಿಗೇನೋ ಮೂಡ್ ಬಂತು ಶಿಷ್ಯನ ಮನೆಗೆ ಹೋಗೋಣ ಅಂತ. ಬರ್ತಿದ್ದಾರೆ ಅವ್ರು. ಹಂಗೆ ನಾರಾಯಣರಾವ್ ಮಜುಂದಾರ್ ಮನೆಗೆ ಗುರುಗಳು ಬಂದರು. ನಮ್ಮ ಗುರುಗಳಂದ್ರೆ ಶಿವ. ಅವರು ವಿದ್ಯಾ, ಅವ್ರ ಕಲೆ, ಅವ್ರು ಬರೀ ಸಂಗೀತ ಇದ್ದಿಲ್ಲ ಸರ್. ಗುರುರಾವ್ ದೇಶಪಾಂಡೆ ಅವರು ಸಂಗೀತ ಅಂತೂ ಪ್ರಶ್ನೆನೇ ಇಲ್ಲ. ವಜೀಭವನ್ ಶಿಷ್ಯ ಅಂದ್ರೆ ದೊಡ್ಡ ಗ್ವಾಲಿಯರ್ ಘರಾಣೆ, ಒಳ್ಳೆ ಅಂಥ ಸಂಗೀತ ಕಷ್ಟ ಈಗಿನ ದಿವಸದಲ್ಲಿ. ಅಷ್ಟರಲ್ಲೇ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಮೇಲೆ ಎತ್ತಿದ ಕೈ.
ಆಮೇಲೆ ಗಮಕರು ಹಿಂದೂಸ್ತಾನಿ ರಾಗಗಳಲ್ಲಿ ಗಮಕನ್ನ ಹಾಡ್ತಿದ್ರು. ಶ್ರೀ ವನಿತೆಯರೇ ಸರಿ ವಿಮಲರಾಜೀವ ಪೀಠ. ಹಂಗ ಅದು ನಮ್ಮಲ್ಲಿ ಕಾವ್ಯವಾಚನೆ ಕರ್ನಾಟಕ ರಾಗ. ಇವ್ರು ಹಿಂದೂಸ್ತಾನಿಯಲ್ಲಿ ಫಸ್ಟ್ ಟೈಮ್ ಮಾಡಿದ್ದು. ಆಮೇಲೆ ಅದಕ್ಕೆ ಗಮಕದ ಗೌರಿ ಶಂಕರ ಅಂತ ಅವ್ರು ಬಿರುದಿತ್ತು ಗುರುದಾಸ್ ದೇಶಪಾಂಡೆ. ಇದಲ್ದನೆ ಮಿಲ್ಟನ್, ವರ್ಡ್ಸ್ವರ್ತ್, ಶೇಕ್ಸ್ಪಿಯರ್ ಸಿಕ್ಕಾಪಟ್ಟೆ ಫ್ಯಾನ್ ಅವರು. ಮತ್ತು ಜ್ಯೋತಿಷಿಗಳು, ಪಕ್ಕಾ ಜ್ಯೋತಿಷಿಗಳು. ಹಿಂಗಾಗಿ ಅವರು ಯಾವುದೇ ಕ್ಯಾಟಗರಿಯಿಂದ ಜನ ಮನೆಗೆ ಬಂದರು. ದೊಡ್ಡ ಸಾಹಿತ್ಯದಲ್ಲಿ ಕೈ ಅವ್ರದ್ದು. ಬೇಂದ್ರೆ ಅವ್ರು 8 ದಿವಸಕ್ಕೊಮ್ಮೆ ಬರ್ತಿದ್ರು ಡಾಕ್ಟರ್ ದ.ರಾ. ಬೇಂದ್ರೆ ನಮ್ಮ ಗುರುಗಳ ಮನೆಗೆ ಚರ್ಚೆ ಮಾಡಲಿಕ್ಕೆ. ಏನೋ ಒಂದು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಒಂದು ಗೀತೆ ಇದೆ. ಕೇಳೋ ಭಕ್ತ ನಿನ್ನ ಸೊಲ್ಲ ಅಂತ ಬರುತ್ತೆ ಲಾಸ್ಟ್ ಒಂದು ವರ್ಡ ನೋಡ್ರಿ. ಕೇಳೋ ಭಕ್ತ ನಿನ್ನ, ಕೇಳೋ ನಿನ್ನ ಭಕ್ತರ ಸೊಲ್ಲ ಅಂತನೋ ಬರುತ್ತೆ ಆ ಸದಾ ಎನ್ನೋ ಹೃದಯದಲ್ಲಿ. ಆ ಒಂದು ಶಬ್ದದ ಸಲುವಾಗಿ ನಾನು ಇದ್ದೆ ಅವಾಗ. ಅವರೇ ಒಬ್ರದ್ದು ಇದು ಶುರುವಾಯಿತು ಆರ್ಗ್ಯುಮೆಂಟ್. ದ.ರಾ. ಬೇಂದ್ರೆ ಅವರೇ, ಇದು ಕವಿಗಳು ಹಂಗೆ ಹೇಳಿಲ್ಲ, ಸೊಲ್ಲ ಅಂಬೋದಕ್ಕೆ ಹಿಂಗೆ ಅರ್ಥ ಇದೆ. ಗುರುವಾರೇ ನಾನು ಒಪ್ಕೊಳ್ಳೋದಿಲ್ಲ ಅಂತ. ಏನು ಚೆನ್ನಾಗಿರುತ್ತೆ ಅದು. ಇಬ್ಬರು ವಿದ್ವಾಂಸರು. ಅವ್ರಿಗೆ ಇದು ಆಯಿತು, ನೀವು ಇವತ್ತು ಮನೆಗೆ ಹೋಗ್ರಿ, ನಿಮ್ಮನ್ನು ಎಲ್ಲ ತೆಗೆದು ನೋಡ್ರಿ ಬುಕ್ಕಲ್ಲಿ, ನಿಮ್ಮ ಡೈರಿಯಲ್ಲಿ. ನಾನು ನೋಡ್ತೀನಿ. ನಾ ತಪ್ಪಿದ್ರೆ ನಾಟಕ ಮಾಡ್ಕೊಂಬರ್ತೀನಿ ನಿಮ್ಮ ಮನೆಗೆ. ನೀವು ತಪ್ಪಿದ್ರೆ ನಮ್ಮ ಮನೆಗೆ ಬಂದು ನಾನು ನಮಸ್ಕಾರ ಮಾಡ್ಬೇಕು ಅಂತ. ಅಂದರೆ ಆವಾಗ ಆಮೇಲೆ ಅವರು ಬೇಂದ್ರೆ ಅವರು ಬಂದರು. ಇಲ್ಲ ಗುರುವಾರ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು. ಭಕ್ತ ಸೊಲ್ಲ ಅಂಬೋ ಶಬ್ದಕ್ಕೆ ಅಂದರೆ ಹಿಂಗೆ ಸಂಗೀತದ ಬಗ್ಗೆ, ಸಾಹಿತ್ಯದ ಬಗ್ಗೆ ಚರ್ಚೆ ಆಗೋದು ಭಾಳ ಇದು. ಹಿಂಗಾಗಿ ಅವರು ನಾರಾಯಣರಾವ್ ಮಜುಂದಾರ್ ಮನೆಗೆ ಬಂದರು, ಚಹಾ ಕುಡಿದ್ರು. ಒಂಚೂರು ಸಣ್ಣಾಗಿ ತಂಬಾಕು ಹಾಕೋತಿದ್ರು. ಹಾಕ್ಕೊಂಡು ನಾನು ಹಾಡ್ಲಿಕ್ಕಿದ್ದೆ. ಗುರುಗಳು ಬಂದರು, ಬಂದು ಮಾಡೋ ತರ್ವಿ ಅಂದರು ನಾರಾಯಣರಾವ್ ಮಜುಂದಾರ್. ಅವಾಗ ಗುರುವಾರ ಅಂದರು, ಅಲ್ಲೋ ನಾನು ಹಾಡಾವ, ನೀನು ಹಾಡಾವ, ಅವನೂ ಹಾಡಾವ, ಹಾಡ್ಲಿಕ್ಕೆ ತಾನು ಹಾಡ್ಲಿ ಬೇಡ, ಅವ್ನು ಬಂದು ಯಾಕೆ ಮಾಡಿಸ್ತೇನೆ. ಇಲ್ಲ ಆಮೇಲೆ ತಗೋತಾನೆ ಕ್ಲಾಸ್. ಹಾಡ್ಲಿ ಬೇಡ, ನಾ ಬಿಯಾಗ ಆಡ್ತಾ ಇದ್ದೆ. ಕೈಸೆ ಸುಖ ಸೋವೆ ನಿಂದರಿಯ, ಕೈಸೆ ಸುಖ ಸೋವೆ ನಿಂದರಿಯ, ಶ್ಯಾಮ ಮೂರತ ಚಿತ್ತ. ಆಮೇಲೆ ನನ್ನ ಹಾಡು ಕೇಳಿದ್ರು. ಹೋಗೋ ಮುಂದೆ ನಾರಾಯಣ, ಇವನು ನಾಳಿಂದ ನನ್ನ ಹತ್ರ ಕಳಿಸು, ನಾ ಕಲಿಸ್ತೇನೆ ಅಂತ. ನನಗೆ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ. ಗುರುಗಳನ್ನ ಹುಡುಕಿ ಹಣ್ಣಾದವ್ರು ಇದ್ದಾರೆ. ಆ ಗುರುಗಳು ಇವನು ಕಳಿಸ್ಕೊಡ್ರಿ ಅಂತ ಅನ್ನೋದು ಎಷ್ಟು ಮಂದಿ ಭಾಗ್ಯ ಸರ್, ಮಹಾಭಾಗ್ಯ. ಅದಂತ ನನಗೆ ಹೇಳ್ತೀನಿ, ಎಲ್ಲ ಅವಾರ್ಡ್ಗಿಂತ, ಭಾರತ ರತ್ನಕ್ಕಿಂತಾನು ಆ ರತ್ನದಂಥ ಗುರುಗಳು ಸಿಕ್ಕರಿಲ್ಲ, ಅವ್ರ ವಿದ್ಯಾ ಸಿಗ್ತಲ್ಲ ನೋಡಿ. ಅದು ಆ ಸಮಯ ಬರಬೇಕು ಅಂತ ಅನ್ನಿಸ್ತು. ಇದೇ ಸೇಮ್ ಥಿಂಗ್ ಹ್ಯಾಪಂಡ್. ನಮ್ಮ ಗುರುಗಳು 1982 ತಿರ್ಕೊಂಡ್ರಾಗ ಡಿಸೆಂಬರ್ದಾಗ, ಜನವರಿ ಫೆಬ್ರವರಿಗೆ ಗುರುಗಳ ಪ್ರೋಗ್ರಾಮ್ ಇತ್ತು ಭೀಮಸೇನ್ ಜೋಶಿ ಅವ್ರದ್ದು ಫೋರ್ಟ್ ಹೈಸ್ಕೂಲ್ನಲ್ಲಿ. ಆವಾಗ ಅವ್ರನ್ನ ಕರ್ಕೊಂಬರೋದು, ಇಳಿಸೋದು, ಕಳಿಸೋದು, ಏರ್ಪೋರ್ಟ್ ಎಲ್ಲ ಕೆಲಸ ನಂದು. ಆವಾಗ ಬಂದವರು ಏರ್ಪೋರ್ಟಿಂದ ಕರ್ಕೊಂಡಿದ್ದೆ, ವುಡ್ಲ್ಯಾಂಡ್ಸ್ನಾಗ ಇಟ್ಕೊಳ್ತಿದ್ದು. ವುಡ್ಲ್ಯಾಂಡ್ಸ್ ಯಾವತ್ತೂ ಅಲ್ಲೇ ಹೇಳ್ಕೊಳ್ಳೋದು, ನಿಮಗೆ ಗೊತ್ತು. ಆಮೇಲೆ ಅವ್ರು ನೋಡಿದ ತನಕ ನನಗೆ ದುಃಖ ತಡ್ಕೊಳಕ್ಕಾಗಲಿಲ್ಲ. ವುಡ್ಲ್ಯಾಂಡ್ಸು ಒಂಥರ ಅದು ಸಂಗೀತಗಾರರಿಗೆ ಸುಮಾರು ಜನ ಈಗಿನ ಬೇರೆ ಇದೆ. ಆವಾಗಿಂದ ಸೌತ್ ಇಂಡಿಯನ್ ಊಟ, ವಾತಾವರಣ, ದೊಡ್ಡ ಮರಗಳು, ಒಂಥರ ಅದು ಹೋಟೆಲ್ ಅಂತ ಅನ್ಸೋಂಗ್ ಇದ್ದಿದ್ದಿಲ್ಲ. ಎಣ್ಣೆ ಮೆಚ್ಚು ವುಡ್ಲ್ಯಾಂಡ್ಸ್. ಹೌದು, ಎಲ್ಲ ಸಂಗೀತಗಾರ ಅಲ್ಲೇ ಗುರುರಾಜ್ ಭೀಮಸೇನ್ ಜೋಶಿ ಬಂದು ಹೇಳ್ಕೊತಿದ್ರು. ಅವ್ರು ನೋಡಿ ಹೆಂಗೋ ತಡ್ಕೊಂಡಿದ್ದೆ ಏರ್ಪೋರ್ಟ್ನಾಗ ದುಃಖ. ಆ ಹೋಟೆಲ್ನಾಗ ಬಂದಾಗ ನಂಗೆ ದುಃಖ ತಡ್ಕೊಳಕ್ಕಾಗಿಲ್ಲ. ಅವ್ರ ಕಾಲು ಬಿದ್ದು ಹಳ್ಳಿಕ್ಕೆ ಹತ್ತಿದ್ರು. ಅವ್ರ ಕಾಲೆಲ್ಲ ಒದ್ದೆ ಆಗಿದ್ದು. ತರ್ವಿ ಹೇಳಿ ಇಲ್ಲ, ಗುರುಗಳು ಹೋಗ್ಬಿಟ್ರು ಗುರುರಾಜ್ ದೇಶಪಾಂಡೆ. ಹೌದು ಬಾ, ವಿ ಹ್ಯಾವ್ ಲಾಸ್ಟ್ ಜೀನಿಯಸ್ ಆರ್ಟಿಸ್ಟ್ ಅಂತ ಅವರೇ ಹೇಳಿದ್ದು. ನಮ್ಮ ಹಿಂದೂಸ್ತಾನದ ಜೀನಿಯಸ್ ಆರ್ಟಿಸ್ಟ್ ಅನ್ಗ. ಯಾಕಂದ್ರೆ ಅವರು ಹಿಂದೆ ಕುಟ್ಕೊಂಡು ಹಾಡ್ಯಾರ ಗುರುಗಳ ಪ್ರೋಗ್ರಾಮ್. ಅಂದ್ರೆ ಭೀಮಸೇನ್ ಜೋಶಿ ಅವರು ಗುರುರಾಜ್ ದೇಶಪಾಂಡೆ ಅವರು ಕುತ್ಕೊಂಡು ಹೋಕಲ್ ಸಪೋರ್ಟ್ ಕೊಡ್ತಿದ್ರು. ಅವ್ರದ್ದು ಯಾವುದು ರೆಕಾರ್ಡ್ ಇಲ್ಲ ಸರ್ ಗುರುರಾಜ್ ದೇಶಪಾಂಡೆ. ಒಡಿಯನ್ ರೆಕಾರ್ಡಿಂಗ್ ತೋಡಿ ಇದೆ, ಆಮೇಲೆ ಬಸಂತ್ ಇದೆ, ಯಮನ್ ಇದೆ. ಹಿಂಗಾಗಿ ಮೂರ್ನಾಲ್ಕು ರಾಗ, ಒಂದೆರಡು ಕನ್ನಡ ನಾಟ್ಯ ಗೀತನೂ ಇದೆ. ನಿಮ್ಮಲ್ಲಿ
ಇದ್ರೆ ನಾವು ಈ ಮಾಲಿಕೆಯಲ್ಲಿ ಮಧ್ಯದಲ್ಲಿ ಹಾಕ್ತೀವಿ ಸರ್. ಇಲ್ಲ ಅವ್ರಿಗೆ ಕನ್ನಡದಲ್ಲಿ ನಾಟ್ಯಗೀತನೂ ಇದೆ. ಅಂದ್ರೆ ಮರಾಠಿ ನಾಟ್ಯಗೀತೆ ಹಂಗೆ ಕನ್ನಡ ನಾಟ್ಯಗೀತ ಎರಡವ, ಕೋಮಲ ಶುಭಾಂಗಿನಿ ಅಂತ ಅದನ್ನ ನಾನು ನಿಮ್ಗೆ ಕಳಿಸ್ಕೊಡ್ತೇನೆ. ಅವಾಗೆಲ್ಲ ಆ ಕಡೆ ಎಲ್ಲ ನಾಟ್ಯ ಅಂದ್ರೂ ಶಾಸ್ತ್ರೀಯ ಸಂಗೀತವೇ. ಇವು ಒನ್ಸ್ ಮೋರ್ ಸರ್, ಹೌದು. ಆಗಿನ ಜನ ಎಲ್ಲ ಆ ಹಾಡು ಹಾಡ್ತಾರಂದ್ರೆ ಟಿಕೆಟ್ ತಗೊಂಡು ಆ ಹಾಡಂತ ಕೂತು ಮನೆಗೆ ಹೋಗಿ ಮಲ್ಕೋತಿದ್ರು. ಮತ್ತೆ ಮರುದಿವ್ಸ ಬರೋರೇ ಅವರು. ಒನ್ಸ್ ಮೋರ್ ಅಂದ್ರೆ ಇನ್ನೂ ಮಾಡ್ಬೇಕು ಅವಾಗ. ಹೌದು. ಅವಾಗ ಶಾಸ್ತ್ರೀಯ ಸಂಗೀತ ಎಲ್ಲಿಲ್ಲ ಸರ್. ನಾವು ಈಗಿನ ಅದೊಂದು ಸಪ್ರೇಟ್ ಈಗಿನ ವಾತಾವರಣಕ್ಕೆ ಬೇರೆ. ಬಟ್ ಸಂಗೀತ ಅಂದ್ರೆ ಶಾಸ್ತ್ರೀಯ ಸಂಗೀತನೇ ಸಂಗೀತ. ಇವಾಗ ಈ ಪೌರಾಣಿಕ ನಾಟಕ ಅಥವಾ ಈ ತರದಲ್ಲೂ ಶಾಸ್ತ್ರೀಯ. ಹೌದು. ಸಿನಿಮಾದಲ್ಲೂ ಈಗ ನಮ್ ದಕ್ಷಿಣಾದಿ ಇರ್ಬೋದು, ಹಿಂದೂಸ್ತಾನಿ ಇರ್ಬೋದು, ಎಲ್ಲ ಹಳೆ ಹಾಡು ಕೇಳಿ ನೋಡಿ ನೀವು. ರಾಗ ಬೇಸಡ್ ಮೇಲೆ ಇರ್ತದೆ. ಯಮನ್ ಬೇಸ್ ಮೇಲೋ, ಬಿಯಾಗೋದ್ ಮೇಲೋ, ಭಾಗೇಶ್ವರಿ ಮೇಲೋ. ಹೌದು. ಹಿಂಗಾಗಿ ಅತ್ತೆ ಅವಾಗ ನಮ್ಗೆ ಭಾಳ ಅವ್ರಿಗೂ ಕಣ್ಣಾಗ ನೀರು ಬಂದು ಹೇಳ್ತವ್ರಿ, ಹೇಳು ನೀ ಪುಣೆಗೆ ಬಾ, ನಾ ಕಲಿಸ್ತೇನೆ, ಮುಂದಿನ ನಾ ತಗೋತೇನೆ ಜವಾಬ್ದಾರಿ. ತಿರ್ಗಾ ಮತ್ತೊಂದು ಭೀಮಸೇನ್ ಜೋಶಿ ಅವರು ನೋಡ್ಲಿಕ್ಕೆ, ಮಾತಾಡಿಸ್ಲಿಕ್ಕೆ, ಭೇಟಾಗ್ಲಿಕ್ಕೇನೆ ಪುಣ್ಯ. ಅಂಥದ್ದು ಗುರ್ರಾಯರು ನನ್ನ ಗುರುಸ್ಥಾನದಲ್ಲಿ ಇದ್ದಾರೆ. ಅದಕ್ಕೆ ನೀ ಬಾ ಪುಣೆಕ, ನಾ ಕಲಿಸ್ತೀನಿ, ದುಃಖ ಮಾಡಬೇಡ. ವಯಸ್ಸಾಗಿತ್ತು ಅವ್ರಿಗೂ. ಎರಡು ಘಟನೆಗಳಲ್ಲೂ ಅವರೇ ಬಂದು. ನಾ ಗುರುಗಳನ್ನ ಹುಡುಕೇ ಇಲ್ಲ ಸರ್. ಗುರುಗಳನ್ನ ನನಗೆ ನನ್ನ ಹುಡ್ಕೊಂಡು ಬಂದರು ಅಂತ ನಾ ಹೇಳೋದಿಲ್ಲ. ಬಟ್ ಆ ಭಾಗ್ಯ ಆ ಗುರುಗಳು ನನಗೆ ಗೊತ್ತೇ ಇಲ್ಲ ಯಾರನ್ನ ಇದು ಮಾಡಬೇಕು ಅಂತಕೊಂಡು ಹೇಳಿ. ಆದರೆ ಭೀಮಸೇನ್ ಜೋಶಿ ಅವ್ರ ಸಂಗೀತ ಕೇಳ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಹಿಂಗಾಗಿ ಆ ಗುರುರಾವ್ ದೇಶಪಾಂಡೆ ಅವ್ರ ಕಡೆಯಿಂದ ಅವ್ರ ಹುಡುಗಿ ಒಳಗೆ ಬಿದ್ದುವೆ. ಹಿಂಗಾಗಿ ನನ್ನ ಸಂಗೀತದಲ್ಲಿ ಮೇನ್ ಗ್ವಾಲಿಯರ್ ಘರಾನ, ಗುರುರಾವ್ ದೇಶಪಾಂಡೆ ಅವರು ಗ್ವಾಲಿಯರ್ ಘರಾನ ಹಾಡ್ತಿದ್ರು, ಆಗ್ರಾ ಘರಾನ ಹಾಡ್ತಿದ್ರು, ಜೈಪುರ್ ಹಾಡ್ತಿದ್ರು. ಹಿಂಗಾಗಿ ಕಾಂಬಿನೇಷನ್ ಆಫ್ 2-3 ಘರಾನೆ. ಮೇನ್ ಗ್ವಾಲಿಯರು ಮತ್ತು ಭೀಮಸೇನ್ ಜೋಶಿ ಅವರು ಮೇನ್ ಘರಾನ. ಹೌದು. ಹಿಂಗಾಗಿ ಎರಡೂ ಘರಾಣೆಯ ಗಾಯಕಿ ನನಗೆ ಮಿಶ್ರಣ ಒಂದೇ ಆವಿಷ್ಯದಲ್ಲಿ ನನಗೆ ವಿನಾಯಕ್ ತೊರವಿಗೆ ಸಿಕ್ಕದಂದ್ರೆ ಅದು ನನ್ನಂಥ ಭಾಗ್ಯವಾನೇ. ಆ ಗುರುನ ಭಾಗ್ಯನೇ ಬೇರೆ. ನಾವು ಭೀಮಸೇನ್ ಜೋಶಿ ಅವ್ರ ಬಗ್ಗೆ ಮಾಡಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟರು ಗುರುವನ್ನ ಹುಡುಕ. ಹೌದು ಹೌದು ಹೌದು. ಅಷ್ಟೇ ಸುಲಭ ಆಯಿತು ನಿಮಗೆ. ಅಂದರೆ ಅವರೇ ಏನೋ ಅದು ಯಾಕಂದ್ರೆ ಅವರು ನಮ್ಮ ಗುರುಗಳು ಭಾಳ ರೆಸ್ಪೆಕ್ಟ್ ಕೊಟ್ಟು 1964 ಪುಣೆದಲ್ಲಿ ಗುರುರಾವ್ ದೇಶಪಾಂಡೆ ಅವರ ಷಷ್ಠಬ್ದಿ ಸಮಾರಂಭ ಮಾಡಿ ಆನ್ಲೈನ್ ಪ್ರೋಗ್ರಾಮ್ ಮಾಡಿದ್ರು ಭೀಮಸೇನ್ ಜೋಶಿ ಅವರು. ಅಂದರೆ ಅಷ್ಟು ನಮ್ಮ ಗುರುಗಳ ಮೇಲೆ. ಮತ್ತು ನಾ ಹಿಂದೆ ಕೂತಾಗ ಹಾಡೋ ಮುಂದೆ ನನ್ನ ಹಾಡಿನಾಗ ಗುರುರಾಯರು ಬಂದಿದ್ರಲ್ಲಿ ಇವತ್ತು ಅಂತ ಕೇಳ್ತಿದ್ರು ಭೀಮಸೇನ್ ಜೋಶಿ ಅವರು. ಇವತ್ತೆಲ್ಲ ಗುರುರಾಯರದ ಹಾಡಿನ ಇದನ್ನು ಕಾಫಿ ಒಳಗೆ ಅಂದ್ರೆ ಆ ಕಾಫಿ ಒಳಗೆ. ಹಿಂಗಾಗಿ ಅವ್ರ ಹಾಡಿನ ಬಗ್ಗೆ ಮತ್ತು ನನಗೆ ಹೇಳಿದ್ರು, ಗುರುರಾಯರ ಹತ್ರ ನೀ ತಡ್ಕೊಂಡು 15 ವರ್ಷ ಅಂದ್ರೆ ನನ್ನ ಹತ್ರ ನೀನು ಕಲೀಲಿಕ್ಕೆ ಸಾಧ್ಯತೆ. ಯಾಕಂದ್ರೆ ಗುರುರಾವ್ ದೇಶಪಾಂಡೆ ಅವ್ರು ಕಲಿಗೆ ಬಂದವರು ರಾತ್ರಿ 3 ತಿಂಗಳು 6 ತಿಂಗಳು ಹೋಗಿಬಿಟ್ಟಾರೆ ಅವ್ರು. ಯಾಕಂದ್ರೆ ಭಯಂಕರ ಸ್ಟ್ರಿಕ್ಟ್ ಇತ್ತು ನಮ್ಮ ಗುರುಗಳು. ಸ್ಟ್ರಿಕ್ಟ್ ಅಂದ್ರೆ ಏನು ಅಷ್ಟು, ಯಾಕಂದ್ರೆ ಅಷ್ಟು ನಾಲೆಜು, ಅಷ್ಟು ವಿದ್ಯೆ, ಒಂದು ಡಿಸಿಪ್ಲಿನ್. ಈ ಸಂಗೀತಗಾರ ಸರ್ ಈಗ ನಮ್ಗೆ ಡಿಸಿಪ್ಲಿನ್ ಬೇಕು, ಕಾಮನ್ ಸೆನ್ಸ್ ಬೇಕು. ವಿದ್ಯಾ ಇರ್ತದೆ, ಪರ್ಫಾರ್ಮೆನ್ಸ್ ಕೊಟ್ಟಿರ್ತೀವಿ, ಗಂಟ್ಲಕ್ಕೂ ತಯಾರಿ ಇರ್ತದೆ, ಮೈಂಡ್ಗೂ ತಯಾರಿ ಇರ್ತದೆ. ಆದರೆ ಡಿಸಿಪ್ಲಿನ್ ಆ್ಯಂಡ್ ಕಾಮನ್ ಸೆನ್ಸ್. ಯಾವ ರಾಗ ಆದಮೇಲೆ ಯಾವ ರಾಗ ಹಾಡಬೇಕು, ಎಷ್ಟೊತ್ತು ಹಾಡಬೇಕು, ಎಲ್ಲಿ ಹಾಡಬೇಕು, ಏನು ಹಾಡಬೇಕು, ಭೈರವ್ ಹಾಡಿದ್ಮೇಲೆ ಯಾವ ರಾಗ ಹಾಡಬೇಕು ಹಾಡ್ಬೋದು, ಯಮನ್ ಕಲ್ಯಾಣಿ ಆದಮೇಲೆ ಯಾವ್ದು ಹಾಡ್ಬೋದು. ಮತ್ತು ಕಾಮನ್ ಸೆನ್ಸು, ಬಿಹೇವಿಯರು ವಿತ್ ಆರ್ಗನೈಸೇಷನ್. ವಿದ್ಯಾ ಬರೇ ಸಂಗೀತ ಮಾಡ್ತೇನೆ, ನಾವು ಹುಂಬಿರ್ತೇನೆ ಅಂದ್ರೆ ನಡೆಯೋದಿಲ್ಲ ಸರ್. ವಿನಯ ವಿದ್ಯೆ ಒಟ್ಟಿಗೆ ಎಲ್ಲ ಬೇಕು ಸರ್. ವಿದ್ಯಾ ಸ್ಕೂಲ್ ವಿದ್ಯಾ ನೀವು PhD ಮಾಡೋದು ಬೇಡ, ಆದರೆ ಮಿನಿಮಮ್ ನಾಲೆಜ್ ಬೇಕಾಗಬೇಕು. ಕ್ವಾಲಿಟಿ ವೇದಿಕೆ ಮೇಲೆ ಕ್ವಾಂಟಿಟಿ ಕ್ವಾಲಿಟಿ. ಹೌದು, ನಮಗೆ ಬರುತ್ತೆ ಅಂತ ಗಂಟೆಗಟ್ಟಲೆ ಒಂದನ್ನೇ ಹಾಡೋ. ಹೌದು ಹೌದು, ಅದು ಭಾಳ. ಹಿಂದಿನವರು ನಮ್ಗೆ ಹೇಳೋರು, ಸಾಕು ಅನ್ನಕ್ಕೆ ಮುಂಚೆನೇ ನಾವು ಹೌದು ನಿಲ್ಲಿಸ್ಬೇಕು ಅನ್ನೋ ರೀತಿ. ಸೊ ಮೊದಲಿಗೆ ನೀವು ಗುರುರಾವ್ ದೇಶಪಾಂಡೆ ಅವ್ರ ಹತ್ರ ನಿಮಗೆ ಹೇಗಿರ್ತಿತ್ತು ಪಾಠದ ಸೆಷನ್ಸು? ಅಂದರೆ ದಿನ ಬೆಳಗ್ಗೆ ಗುರುಕುಲ ಪದ್ಧತಿನ ಅಥವಾ ನೀವು ದಿನ ಬಂದು ಹೋಗ್ತಿದ್ರಾ? ಇದೊಂಥರ ಮಾಡಿಫೈಡ್ ಗುರುಕುಲ ಪದ್ಧತಿ. ಮೊದಲಿನ ಗುರುಕುಲ ಪದ್ಧತಿ ಗುರುಗಳ ಮನೆಗೆ ಇರೋದು ಅಂತ. ಈಗ ಗುರುಗಳ ಮನೆ ಹತ್ತಿರ ಇರೋದ್ರಿಂದ ನಮ್ಮ ಮನೆಯೊಳಗೆ ನಾ ಮಲ್ಕೊಳ್ಳೋ ಕಷ್ಟ ನಮ್ಮ ಮನೆಗೆ ಹೋಗೋದು. ನಾವು ನಮ್ದು ಸೂರ್ಯೋದಯ ಆಗೋದು ಗುರುರಾವ್ ದೇಶಪಾಂಡೆ, ಸೂರ್ಯಾಸ್ತ ಆಗಿ ಮಿಡ್ ನೈಟ್ ಆಗೋದಕ್ಕೆ ಗುರುರಾವ್ ದೇಶಪಾಂಡೆ ಅವರು. ಹಿಂಗೆ ನಮ್ಗೆ. ಆದರೆ ಅದೊಂದು ನಮೂನಿ. ನಾನು ಗುರುರಾಯರ ಹತ್ರ ಜಾಯ್ನ್ ಆದಮೇಲೆ 2-2.5 ವರ್ಷ ಅವರು ನಮ್ಗೆ ಸಂಗೀತ ಕಲಿಸ್ಲಿಲ್ಲ ಸರ್.
ಬರೋದು ಕೆಲಸ ಮಾಡೋದು, ಅವ್ರು ಸಂಜೆ ಮುಂದೆ ಹಾಡ್ಲಿಕ್ಕೆ ಕೊಡ್ತಿದ್ರು, ಕೇಳ್ತಿದ್ರು, ಹೋಗ್ತಿದ್ವಿ. ಆಮೇಲೆ ಅವ್ರ ಮಗಳು ಒಂದ್ಸಲ ಅವ್ರು ಕೇಳ್ತಾಯಿದ್ರು, ಅಲ್ಪ ಅವಂತ ನಾ ಕಲಿಸ್ತಾನೆ ಅಂತ ಕರ್ಕೊಂಡ್ಬಂದಿವಿ ತೊರವಿಗೆ, ಪಾಠ ಯಾವಾಗ ಶುರು ಆಗೋದಂತ. ನೀವು ವಕೀಲಿಕೆ ಮಾಡೋ ಅವಶ್ಯಕತೆ ಇಲ್ಲ, ಇನ್ನೂ ಯಾವಾಗ ಏನು ಕಲಿಸ್ಬೇಕು, ಹೆಂಗೆ ಕಲಿಸ್ಬೇಕು, ಮಗಳ ಮೇಲೆ ಅಧಿಕಾರ. ಆಮೇಲೆ ಒಂದು ಶುಭ ಮುಹೂರ್ತ ನೋಡಿ ನಮ್ಮ ಸಂಗೀತ ಶುರುವಾಯಿತು. ಅಂದರೆ ನನಗೆ ಈಗೀಗ ಅದು ಅನಿಸ್ತದೆ, ವಾಟ್ ಎವರ್ ಅನ್ವಾಂಟೆಡ್ ಐ ವಾಂಟೆಡ್ ಟು ಅನ್ಲರ್ನ್. ಇವಾಗ ಬೆಳೆ ಬಿತ್ತಬೇಕಾದ್ರೆ ಅದನ್ನು ಹರವಿ, ಕಸ ತೆಗೆದು, ಗೊಬ್ಬರ ಹಾಕಿ, ನೀರು ಬಿಟ್ಟು, ಅದು ಒಳ್ಳೆಯ ಒಂದು ಮಣ್ಣಾದಾಗ ಬೀಜನ್ನು ಹಿರ್ಕೊಂಡು ಮೊಳಕೆ ಹೊಡೆಯಲಿಕ್ಕೆ ಸಾಧ್ಯ. ಅದಕ್ಕೆ ಫರ್ಟೈಲ್ ಲ್ಯಾಂಡ್ ಮಾಡ್ಕೋಬೇಕಾಗತ್ತೆ, ಆಮೇಲೆ ಸಂಗೀತ ಬರಬೇಕಾಗತ್ತೆ. ಸೊ ಈ 3 ವರ್ಷ ಆಗೋ ತನಕನೂ ನನಗೆ ಅವಕ್ಕೆ ಆಮೇಲೆ ಮಾಡಿದ ಸಂಗೀತ ಅದೇನು ಯಾವ ಗಂಧರ್ವ ಸಂಗೀತಕ್ಕೂ ಕಂಪೇರ್ ಮಾಡೋಂಗಿಲ್ಲ. ಅಂಥ ರಾಗ್ ಯಮನ್ ಶುರು ಮಾಡಿದರು. ಎಲ್ಲರೂ ಕೇಳ್ತಾರೆ ರಾಗ್ ಯಮನ್ ಯಾಕೆ ಶುರು ಮಾಡ್ತಾರೆ ಅಂತ ನನಗೆ ಕೇಳಿದ್ರೆ, ನಾನು ಯಮನ್ನ ಶುರು ಮಾಡ್ತೇನೆ. ನನಗೊಂದು 25 ಸ್ಟೂಡೆಂಟ್ ಇದ್ದಾರೆ. ಯಮನ್ ಯಾಕೆ ಮಾಡ್ತೀವಿ ಅಂದರೆ, ಅಲ್ಲಿ ಯಾವ ರಾಗದಿಂದನೂ ಯಾವ ಸ್ವರದಿಂದ ಯಾವ ಸ್ವರಕ್ಕೆ ಹೋದರೂ ಗ್ರಾಮರ್ ಮಿಸ್ಟೇಕ್ ಆಗೋದಿಲ್ಲ. ನಿರೇಗ ಅಂದರೂ ಮಿಸ್ಟೇಕ್ ಆಗೋದಿಲ್ಲ, ಸಾರೇಗ ಅಂದರೂ ಆಗೋದಿಲ್ಲ, ಸಾಗರೇ ಅಂದ್ರೂ ಮಿಸ್ಟೇಕ್ ಆಗೋದಿಲ್ಲ, ನಿಗಾರೇ ಅಂದರೂ ಆಗೋದಿಲ್ಲ. ಅದಕ್ಕೆ ಆಟೋಮೆಟಿಕ್ ಮಿಸ್ಟೇಕ್ ಆಗ್ತಿರ್ತಾವನ್ನು ಅವಾಯ್ಡ್ ಮಾಡ್ಲಿಕ್ಕೆ ಯಮನ್ ಕರೆಸ್ತೀವಿ. ನೀವು ದಸ ಹಾಡ್ತೀಯಾ, ದಸ ಹಾಡು, ನೀಸ ಹಾಡ್ತೀಯಾ, ನೀಸಾನ ಹಾಡು, ಅಲ್ಲೂ ಯಮನ್ ಇದೆ ಅಂತ. ಅದಕ್ಕೆ ರಾಗ ಯಮನ್ನಿಂದ ಶುರು ಮಾಡ್ತಾರೆ ನಾವೆಲ್ಲ ಕಲ್ಯಾಣಿ. ಅಂದರೆ ಒಂದು ಆಗ್ತಾನೆ ಬಂದವರಿಗೆ ಒಂದು ಸುಲಭ. ಹೌದು, ಮೊದಲೇ ಶಾಸ್ತ್ರೀಯ ಸಂಗೀತ ಭಾಳ. ಹೌದೌದು. ಹಿಂಗಾಗಿ ಬಹುಶಃ 3 ವರ್ಷ ನನ್ನ ಪ್ರಕಾರ ನೀವು ಕೇಳಿ ಅವ್ರನ್ನ ನೋಡಿ ಏನೇನು ಬೇಡವೋ ಅದನ್ನೆಲ್ಲ ನೀವು ಒಂದೊಂದಾಗಿ ನಿಮ್ಗೆ ಗೊತ್ತಾಗಿರುತ್ತೆ. ಅಷ್ಟರಲ್ಲಿ ನನ್ನ ಸಂಗೀತನ ಬದಲಾಯಿತು. ಏನೇನು ನಾನು ತಪ್ಪು ಮಾಡ್ತಾ ಇದ್ದೀನಿ ಅದು ನೋಡಿ ದೊಡ್ಡವ್ರದ್ದು ಒಂದು ಯೋಚನೆ. ಅದು ಮಾತ್ರ ಸ್ವರದಲ್ಲಿ ಸ್ವರ ಹುಡ್ಕೋದು. ಈಗ ನಿರೇಗ ಮರಿದ ಮಾರಿಗ ಧನಿ ರೇ ಗ ಮಾರಿ ಒಂದು ಗ್ರಾಮರು. ಎರಡನೇದಲ್ಲಿ ಸ್ವರದಲ್ಲಿ ಆನಂದವನ್ನು ತಗೋಬೇಕು. ಮಾರಿಗ ಪಾಮರಿಗ ಮಾಗರೆ ನೀದ ಧನಿ ರೇ ಗಮ ಧನಿ ರೇ ಗಮ ಪರಿ ಗರಿ ಸರಿ ಸಮ. ಅಂದರೆ ಯಮನ್ ಹಾಡೋ ಮುಂದೆ ನಮ್ಮ ಗುರುಗಳದ್ದು ಏನಂದರೆ 2 ಮಿನಿಟ್ನಾಗ ಅದು ಫ್ರೆಗ್ರೆನ್ಸ್ ಬರಬೇಕು ಅಂತ, ಅದ್ರ ವಾತಾವರಣ ಬರಬೇಕು ಅಂತ. ವಾತಾವರಣ ನೀವು ಹಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದು. ರಾಗದಲ್ಲಿ ರಾಗಾಂಗ ಅಂತ ಒಂದಿರುತ್ತೆ, ಪಕ್ಕಡ ಅಂತ ಕರಿತೀವಿ ಅದು. ಹೌದು. ಅಂದರೆ ಕೆಲವು ಸ್ವರಗಳ ಒಂದು ಸಮೂಹವನ್ನು ತಗೊಂಡು ಈ ರಾಗ ಹಾಡಿದ್ರೆ ಇಷ್ಟು ಮಾಡಿದ್ರೆ ಇದೇ ರಾಗ 100ಕ್ಕೂ ಬಿಹಾರ್ ಮರಿ ಗರಿ ಯಮನ್. ಅಂದರೆ 2-3 ಸ್ವರ ಹಾಡೋದ್ರೆಲ್ಲ ರಾಗದ ವ್ಯಕ್ತ ಆಗ್ಬಿಡ್ಬೇಕು. ಕನ್ಫ್ಯೂಷನ್, ಡೋಂಟ್ ಕೀಪ್ ದ ಆಡಿಯನ್ಸ್ ಅಂಡರ್ ಕನ್ಫ್ಯೂಷನ್. ಯಾವ ರಾಗ ಹಾಡ್ತಾನೆ ಮಾರ, ಅರ್ಥನೇ ಆಗ್ತಾನೆ ಇಲ್ಲ ಅಂತ ಗೆಸ್ ಮಾಡೋಂಗಿಲ್ಲ. ಅದಕ್ಕೆ ರಾಗಾಂಗವನ್ನು ಹಿಡ್ಕೊಂಡ್ಬಿಟ್ಟು ಆ ಪಕ್ಕಡ ಸ್ವರ, ಅದರಲ್ಲಿ ಸ್ವರದಲ್ಲಿ ನೀವು ಆನಂದ ತಗೋಬೇಕು. ಸ್ವರ ಬಿಟ್ಟು ಹೋಗ್ಬೇಕಾದ್ರೆ ಅಲ್ಲೋ ಅನ್ಬೇಕು ನಿಮಗೆ. ಸ್ವರ ಅಷ್ಟು ಸ್ವರನ್ನು ಪ್ರೀತಿ ಮಾಡಿ ಆಮೇಲೆ ಸ್ವರ ನಿಮ್ಮನ್ನು ಪ್ರೀತಿ ಮಾಡ್ತಾನೆ.